ನನ್ನ ಪುಟ್ಟ ರಾಜ್ಕುಮಾರಿಯ ಜನ್ಮದಿನ. ನಮಸ್ಕಾರ ಎಲ್ಲರಿಗೂ. ಇಂದಿನ ಲಾಗ್ ನಮ್ಮ ಕುಟುಂಬಕ್ಕೆ ತುಂಬ ವಿಶೇಷ ದಿನ. ನಮ್ಮ ಮನೆಯ ಪುಟ್ಟ ರಾಜಕುಮಾರಿಯ ಜನ್ಮದಿನ. ಈ ದಿನವನ್ನು ನಾವು ಹೇಗೆ ಕಳೆಯುತ್ತಿದ್ದೇವೆ, ಮಾಡಿದ ಸಿದ್ಧತೆಗಳು, ಕುಟುಂಬದ ಜೊತೆ ಕಳೆದ ಅಮೂಲ್ಯ ಕ್ಷಣಗಳು ಎಲ್ಲವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಪ್ರತಿಯೊಂದು ಮಗುವಿನ ಜನ್ಮದಿನ ಅಂದರೆ ಕೇವಲ ಒಂದು ಆಚರಣೆ ಅಲ್ಲ, ಅದು ಪೋಷಕರಿಗೆ ಮತ್ತೊಮ್ಮೆ ಜೀವನದ ಸುಂದರ ನೆನಪುಗಳನ್ನು ತರುವ ದಿನ. ನಮ್ಮ ಮಗಳು ಜೀವನಕ್ಕೆ ಬಂದ ದಿನದಿಂದಲೂ ಮನೆಗೆ ಹೊಸ ಬೆಳಕು, ಹೊಸ ನಗು, ಹೊಸ ಸಂತೋಷ ಬಂದಿದೆ. ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡೋದಕ್ಕೆ ಹೊಸ ಡ್ರೆಸ್ ಹಾಕೋಣ ಅಂತ ಪ್ಯಾಕ್ ಓಪನ್ ಮಾಡಿದೆ. ಬಟ್ ಆ ಬಾಕ್ಸ್ ಒಳಗಡೆ ಕುತ್ಕೊಂಡು ದಿನ ಅಂದರೆ ಅದ್ಧೂರಿಯಾಗಿ ಆಚರಣೆ ಮಾಡ್ಕೋಬೇಕು ಅಂತಲೇ ಇಲ್ಲ. ಬಟ್ ನಾವು ಎಂತಕ್ಕೆ ಈ ಥರ ಮಾಡಿದ್ವಿ ಅಂದರೆ ಅವು ಮಕ್ಕಳಿಗೆ ಒಂದು ಖುಷಿ, ತಂದೆ ತಾಯಿಯಾದವ್ರಿಗೆ ಒಂದು ಮಕ್ಕಳು ಖುಷಿ ನೋಡಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಅದರಲ್ಲಂತೂ ನನ್ನ ಮಗಳಿಗೆ ನಾನು ಈ ಥರ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಇನ್ನು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಸ್ಕೂಲಿಂದ ಸ್ವಲ್ಪ ಟೀಚರ್ಸು ಗಿಫ್ಟ್ ಕೊಟ್ಟಿದ್ದರು. ನಮ್ಮ ಪಾಪು ಇಟ್ಕೊಂಡಿದ್ದನಲ್ಲ ಅದು ಕಪ್, ಅದನ್ನು ಒಂದು ಕೊಟ್ಟಿದ್ದರು. ಮತ್ತು ಒಂದು ಗ್ರೀಟಿಂಗ್ ಕಾರ್ಡ್ ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಬಟ್ ಅವನು ಓದೋದಕ್ಕೂ ಬಿಡಲಿಲ್ಲ, ನೋಡೋದಕ್ಕೂ ಬಿಡಲಿಲ್ಲ. ತುಂಬಾ ಚೆನ್ನಾಗಿತ್ತು. ಇವನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮೊದಲನೇ ಬರ್ತ್ಡೇ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಮೊದಲನೇ ಬರ್ತಡೇ ಅಂದರೆ ನಾವು ಮೊದಲನೇ ವರ್ಷ ಮಾಡಿದ್ವಿ ಬರ್ತಡೇನ. ಅದಾದ ನಂತರ 2ನೇ ವರ್ಷ ನಮ್ಮ ತಂದೆ ತೀರ್ಕೊಂಡಾದ್ಮೇಲೆ ನಮಗೆ ಅದು ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಆ ಇಯರು. ಅದಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ. ಇದು 3ನೇ ವರ್ಷದ್ದು. ಏನಾದರೂ ಒಂದು ಸಿಂಪಲಾಗಾದರೂ ನೆನಪಾಗಿ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ. ನಾವು ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ಅಲ್ಲಿ ಚಾಕ್ಲೇಟ್ ಎಲ್ಲ ಕಳಿಸಿದ್ವಿ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇದೆ. ಏನಕ್ಕೆ ಅಂದರೆ ಮಕ್ಕಳಿಗೆಲ್ಲ ಚಾಕ್ಲೇಟ್ ಕೊಡಬಾರ್ದು ಅಂತ ಚಾಕ್ಲೇಟ್ನ ಕೊಟ್ಟಿಲ್ಲ. ಬಟ್ ನಾವು ಕೊಟ್ಟಿರೋದನ್ನು ಟೀಚರ್ಸ್ ಇಸ್ಕೊಂಡಿದ್ದಾರೆ. ಮತ್ತು ತುಂಬಾ ಚೆನ್ನಾಗಿ ವಿಶ್ ಎಲ್ಲ ಮಾಡಿ ಕಳಿಸಿದ್ದಾರೆ. ಇನ್ನು ನಾವು ಅಲ್ಲಿಂದ ಬಂದಿದ್ದಾದಮೇಲೆ ನಾವು ಬಂದಿದ್ದು ದೇವರಾಯನದುರ್ಗಕ್ಕೆ. ಇಲ್ಲಿ ನೋಡ್ತಿರ್ಬೋದು ದೇವರಾಯನದುರ್ಗದಲ್ಲಿ ಜಿಂಕೆಗಳಾಗಿರ್ಬೋದು ಅಥವಾ ನೋಡೋದಕ್ಕೆ ಪ್ರತಿಯೊಂದೂ ಸಹ ತುಂಬಾ ಚೆನ್ನಾಗಿದ್ವು. ನಮ್ಮ ಮನೆ ದೇವ್ರು ಬಂದ್ಬಿಟ್ಟು ಶೆಟ್ಟಳ್ಳಿ ಆಂಜನೇಯನ ದೇವಸ್ಥಾನ. ಆಂಜನೇಯನಿಗೆ ಅಂತ ಹೋಗಿದ್ವಿ. ಬಟ್ ಅಲ್ಲಿ 5 ಗಂಟೆಗೆ ಓಪನ್ ಅಂತ ಹೇಳಿದರು. ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ದೇವರಾಯನದುರ್ಗದಲ್ಲಿ ನಾಮಚಿಲುಮೆ ಅಂತ ಇದೆಯಲ್ಲ, ಅಲ್ಲಿಗೆ ಬಂದಿದ್ವಿ. ಪರಿಸರದ ವಾತಾವರಣ ಮತ್ತು ನೆಮ್ಮದಿಯಾದಂಥ ಜಾಗ ಮತ್ತು ತಣ್ಣ ಗಾಳಿ, ಒಂಥರ ಸುತ್ತಕ್ಕೂ ನೋಡೋದಕ್ಕೆ ಹಸಿರು, ಹೋಗ್ತಿದ್ರೆ ಹೋಗ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಒಂದು ಒಳ್ಳೆಯ ಡಿಸಿಷನ್ನ ತೊಗೊಂಡ್ವಿ ಅಂತ ಅನ್ನಿಸ್ತು ಕೂಡ. ಇನ್ನು ಅಲ್ಲಿ ಜಿಂಕೆ, ಕೋತಿಗಳು, ಜಾಸ್ತಿ ಯಾವುದೇ ಪ್ರಾಣಿಗಳ ಥರ ಏನೂ ಇರಲಿಲ್ಲ. ಜಿಂಕೆ ಮತ್ತು ನಾವು ನೋಡಿದಂಥದ್ದು ಕೋತಿಗಳು ಮತ್ತು ಪಕ್ಷಿಗಳ ತುಂಬಾ ಚೆನ್ನಾಗಿತ್ತು. ಹೇಳೋಕ್ಕೆ ವರ್ಣಿಸೋಕ್ಕಂತೂ ಆಗೋದೇ ಇಲ್ಲ. ಇನ್ನು ಬೆಟ್ಟ ಹತ್ತೋದಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಯಾಕಂದರೆ ನನಗೆ ಹುಷಾರು ಬೇರೆ ಇರಲಿಲ್ಲ. ನನಗೆ ಹುಷಾರಿಲ್ಲ ಅಂತ ನನ್ನ ಮಗಳು ಸಂತೋಷನ ಹಾಳು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಮಾತ್ರ. ಇನ್ನು ದೇವಸ್ಥಾನ ಬಂದ್ಬಿಟ್ಟು ನಮ್ಮನೆ ದೇವರು ಶೆಟ್ಟಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ 5 ಗಂಟೆಗೆ ಓಪನ್ ಇರೋದ್ರಿಂದ ಹೋಗೋದಕ್ಕಾಗಲ್ಲ. ಟೈಮ್ ಇನ್ನೂ ಇತ್ತು, ತುಂಬಾ ಇತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಾವು ಹೊರಟಿದ್ದೇ ಲೇಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಗಂಟೆ 1:15 ಆಗಿತ್ತು. ಸೊ ನಾವು ಹೊರಟಿದ್ದು ಲೇಟ್ ಆಗಿದ್ರೂ ಊಟ ಎಲ್ಲ ಮಾಡಿದ್ವಿ ಮನೇಲೇ. ಸೊ ಮನೇಲೇ ಊಟ ಮಾಡಿದ್ರಿಂದ ಹೋಟೆಲ್ಗೇನು ಹೋಗೋ ನೆಸೆಸಿಟಿ ಇರಲಿಲ್ಲ. ಇನ್ನು ದೇವರಾಯನದುರ್ಗಕ್ಕೆ ಹೋಗಿದ್ವಿ. ದೇವರಾಯನದುರ್ಗಕ್ಕೆ ಹೋಗಿದ್ದು ತುಂಬಾ ಒಳ್ಳೆಯದಾಯಿತು. ಯಾಕಂದರೆ ಮನಸ್ಸು ಒಂದು ಸ್ವಲ್ಪ ಏನು ನಾವು ಮನೇಲಿದ್ದಾಗ ಒಂಥರ ಟೆನ್ಷನ್ಸು ಅದೆಲ್ಲ ಏನೇನಿರುತ್ತೋ ಅದನ್ನೆಲ್ಲ ನಾವು ಸ್ವಲ್ಪ ಸೈಡ್ಗಿಟ್ಟು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಂತ ನನಗೆ ಫೀಲ್ ಆಯಿತು. ಇನ್ನು ಮನೇಲಿ ಯಾವುದೇ ಥರ ನಾವು ಫಂಕ್ಷನ್ ಇಟ್ಕೊಳ್ಳೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನಕ್ಕಂದರೆ ಇಲ್ಲಿ ನಾವು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅನ್ನೋದು ಒಂದು ಐಡಿಯಾ.
ಯಾಕಂದರೆ ಇನ್ನು 5 ಗಂಟೆಗೆ ಓಪನ್ ಅಂತ ಅಂದರೆ 5 ಗಂಟೆಲಿ ನಾವು ಹೋಗಿ ನಾವು ಪೂಜೆ ಮುಗಿಸ್ಕೊಂಡು ಮತ್ತೆ ನಮ್ಮ ತಂದೆ ನೋಡಿಕೊಂಡು ನಮ್ಮ ತಂದೆ ಮುಂದೆ ಒಂದು ಚಿಕ್ಕದಾದಂಥ ಸೆಲೆಬ್ರೇಷನ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನಮ್ಮ ಅಕ್ಕ ಕಾಯ್ತಾ ಇದ್ರು. ನಮ್ಮ ಅಕ್ಕ ಮಗಳು ಕಂಡ್ರೆ ತುಂಬಾ ಇಷ್ಟ. ಸೊ ನಮ್ಮ ಅಕ್ಕ ನಂದಿಗೆ ಹೇಳಿ ಕೇಕ್ ಎಲ್ಲ ಆರ್ಡ್ರ್ ಮಾಡಿಸಿ ತಂದಿದ್ರು. ಸೊ ಅವರು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಈ ರೀತಿ ಇತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು ಹೇಳ್ಬೇಕಂದ್ರೆ. ಒಬ್ಬ ತಾಯಿಯಾಗಿ ನಾನು ಯಾವಾಗಲೂ ಒಂದು ವಿಷಯ ಯೋಚನೆ ಮಾಡ್ತೀನಿ, ಮಕ್ಕಳು ತುಂಬ ಬೇಗ ದೊಡ್ಡವರಾಗ್ತಾರೆ. ಇಂದು ನಮ್ಮ ಕೈ ಹಿಡ್ಕೊಂಡು ನಡೆಯೋಂಥ ಮಗು ನಾಳೆ ತನ್ನ ಕನಸುಗಳನ್ನ ಹಿಂದೆ ಓಡ್ತಾ ಇರೋವಂಥ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ಳೋ ಅಂಥ ಹುಡುಗಿ ಆಗಿರ್ತಾರೆ. ಸೊ ಈ ದಿನಗಳು ಏನೇನಿದಾವೋ ಅದನ್ನೆಲ್ಲ ಅವ್ರಿಗೆ ನಾವು ಆದಷ್ಟು ನಮ್ಮಿಂದ ಏನೇನು ಸಾಧ್ಯನೋ ಅವನ್ನೆಲ್ಲ ಕೊಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಯಾಕಂದರೆ ನಾವು ಆ ಖುಷಿನ ಅನುಭವಿಸ್ಬೇಕು ಅಂದ್ರೂ ನಮ್ಮ ಕೈಲಿ ಆಗೋದಿಲ್ಲ. ಯಾಕಂದರೆ ಜವಾಬ್ದಾರಿ ಅನ್ನೋದು ನಮ್ಮ ತಲೆ ಮೇಲೆ ಇರೋದ್ರಿಂದ ನಾವು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂದ್ರೂ ಅದು ನಮ್ಗೆ ಅನಿಸೋದಿಲ್ಲ. ಅದಕ್ಕಾಗಿ ನಾವು ಈಗ ನಮ್ಮ ಕೈಲಿ ಏನೇನಾಗುತ್ತೋ ಅದನ್ನು ಮಾಡಬೇಕು ಅನ್ನೋದೇ ನನ್ನ ಒಂದು ನಿರ್ಧಾರ. ಸೊ ಫ್ರೆಂಡ್ಸ್, ದೇವರಾಯನ ದುರ್ಗಕ್ಕೆ ಹೋಗ್ತಾ ಇದ್ರೆ ಇನ್ನೂ ಹೋಗಿ ಬರ್ತಾ ಇದ್ದೀವಿ. ಸೊ ಬರೋ ದಾರಿ ಯಾವ ಥರ ಇತ್ತು ಅಂತಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದೇ ವಿಡಿಯೋನ ಈಗ ತೋರಿಸ್ತಾ ಇರೋದು. ನನಸಾಗಲಿ ಅಂತ ನಾನು ಕೇಳ್ಕೊತೀನಿ ಆ ದೇವ್ರನ್ನ. ಈ ವಿಶೇಷ ದಿನ ನನಗೆ ತುಂಬ ಅಂದರೆ ತುಂಬ ಅವನೇನು ಎಂಜಾಯ್ ಮಾಡೋದನ್ನೋ ಗೊತ್ತಿಲ್ಲ, ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಮ್ಮ ಜೊತೆ ನೀವು ಸಹ ಇದ್ದೀರಾ ಅಂತ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಕುಟುಂಬಕ್ಕೆ ತುಂಬ ಅಮೂಲ್ಯವಾದದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಇನ್ನು ನಾವು ಹೊರಟಿದ್ದು ಶೆಟ್ಟಹಳ್ಳಿ ಆಂಜನೇಯನ ದೇವಸ್ಥಾನಕ್ಕೆ. ಇದೇ ನೋಡಿ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ. ನಾವು ಮನೆ ದೇವ್ರಿಗಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ದೇವಸ್ಥಾನ ಓಪನ್ ಆಗಿತ್ತು. ಇವತ್ತು ತುಂಬಾ ಖುಷಿ ಆಯಿತು. ಆಂಜನೇಯನ ದೇವಸ್ಥಾನದಲ್ಲಿ ನನಗಾಗಿದ್ದು ಅನುಭವ ಏನಪ್ಪ ಅಂತಂದರೆ, ನಾವು ಒಂದು ಹಾರ ತೊಗೊಂಡು, ಕಾಯಿ ತೊಗೊಂಡು, ನಿಂಬೆಹಣ್ಣು ತೊಗೊಂಡ್ವಿ. ಬಾಳೆಹಣ್ಣು ತೊಗೊಳ್ಳಿಲ್ಲ. ಏನಕ್ಕಂದರೆ ಬಾಳೆಹಣ್ಣು ತೊಗೊಳೋದಕ್ಕೆ ಹೋದಾಗ ನಮಗೆ ಓದ್ಸಲ ಎಲ್ಲ ನಮಗೆ ತೊಗೊಂಡಾಗೆಲ್ಲ ಅದು ವೇಸ್ಟ್ ಆಗೋಯ್ತು, ಒಂಥರ ಮಾಗೋದಂಗೆ ಆಗೋಯ್ತು. ಸೊ ನಾವು ತಿನ್ನಂಗಲ್ಲ, ಬೇರೆಯವ್ರಿಗೂ ಕೊಡೋಂಗಲ್ಲ, ಹಂಗಾಗುತ್ತೆ. ಸೊ ಅದಕ್ಕೆ ತೊಗೊಳ್ಳಿಲ್ಲ. ಇನ್ನು ನಮ್ಮ ಪಾಪ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೋಡಿ ಯಾವ ಥರ ಅಡ್ಡು ಬೀಳ್ತಿದ್ದಾನೆ ಅಂತ ತುಂಬಾ ಚೆನ್ನಾಗಿ ದರ್ಶನ ಆಯಿತು, ಪೂಜೆನೂ ಸಹ ಆಯಿತು. ಪಾಪ ತುಂಬಾ ಎಂಜಾಯ್ ಮಾಡ್ದ, ದೇವರ ಆಶೀರ್ವಾದ ಸಿಕ್ತು ಅಂತ ತುಂಬಾ ಖುಷಿ ಆಯಿತು. ಮತ್ತು ನಾನು ಅಂದ್ಕೊತಿದ್ದೆ, ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಯವ್ವ ತೊಗೋಬೇಕಾಯ್ತಲ್ಲ ಮುಡ್ಕೊಳ್ಳೋದಕ್ಕೆ, ಓನೇ ತೊಗೊಳ್ಳಿಲ್ಲ ಅಂತ ಅನಿಸ್ತಾ ಇತ್ತು ನನಗಾಗ. ಅದೇನೋ ಗೊತ್ತಿಲ್ಲ, ಅದೇ ಟೈಮ್ಗೆ ಪೂಜಾರಿಗಳು ಬಂದ್ಬಿಟ್ಟು ನನಗೆ 1.5 ಮೊಳ ಆಗೋಷ್ಟು ಮಲ್ಲಿಗೆ ಹೂವನ್ನ ಕೊಟ್ಟರು. ತುಂಬಾ ಖುಷಿ ಆಗೋಯ್ತು. ನಾನು ಅಂದ್ಕೊಂಡಿದ್ದು ಒಂದೇ, ಅಲ್ಲಿ ಕೊಟ್ಟಿದ್ದು ಅದೇ ಥರ ಆಗಿತ್ತು. ಇನ್ನು ಆಂಜನೇಯನ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಹೊರಟ್ವಿ ಅಪ್ಪಾರೂರಿಗೆ. ಇನ್ನು ಹೇಳೋದಾದರೆ ನಮ್ಮ ಅಪ್ಪಂಗೆ ತುಂಬ ಅಂದರೆ ತುಂಬಾ ಇಷ್ಟ ನನ್ನ ಮಗಳು ಕಂಡ್ರೆ. ಅವ್ರಿಗೆ ಹೆಂಗೆ ಅಂದರೆ, ನಾವು 7 ಜನ ಹೆಣ್ಮಕ್ಳಿದ್ರೂ ಒಬ್ರಿಗೊಂದು ಮಾಡಿದವರಲ್ಲ, ಅಂದರೆ ತಾರತಮ್ಯ ಮಾಡಿದವ್ರು ಅಂಥವ್ರಲ್ಲ. ನಾವು ಈಗ ಕಿತ್ತಾಡ್ಕೊಂಡು, ಈಗ ನಮ್ಮ ಅಪ್ಪನ ಜೊತೆ ನಾವು ಒಂದಿನ ಮಾತಾಡಿದ್ರೆ ಇರೋದಕ್ಕೂ ಆಗ್ತಾ ಇರಲಿಲ್ಲ, ಹಂಗಿದ್ರು. ಈಗ ನಮಗೇನಾದ್ರು ಬೈದರು ಅಂತಂದ್ಬಿಟ್ಟು ನಾವು ಸೈಲೆಂಟಾಗಿದ್ರೂ ಸಹ ಮಾತಾಡಿಸ್ತಿದ್ರು. ಒಂಥರ ಅವ್ರ ನೆನಪುಗಳು ನಮಗೆ ಅದು ಒಂಥರ ಮರೆಯೋದಕ್ಕೂ ಆಗಲ್ಲ. ಯಾಕಂದರೆ ಅವ್ರನ್ನ ನಾವು ಮರೆಯೋದಕ್ಕೆ ಆಗಲ್ಲ, ನಾವು ಮರೆತೂ ಇಲ್ಲ. ಇನ್ನು ಹೇಳಬೇಕು ಅಂತಂದರೆ, ನಮ್ಮ ಪಾಪು ಕಂಡ್ರೆ ಹೆಂಗಿಷ್ಟ ಅಂದರೆ, ಅವನು ಬಂದುಬಿಟ್ಟು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು ಹಾಲು ಬರಲಿಲ್ಲ ನನಗೆ ಪಾಪು ಇದ್ದಾಗ. ಅವ್ನು ಕಂಡ್ರೆ ತುಂಬ ಸೆಂಟಿಮೆಂಟು ಮತ್ತು ತುಂಬ ಇಷ್ಟಪಡೋರು. ಎಲ್ಲರೂ ಅಂದರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದ್ರು. ಈಗ ಚಿಕ್ಕ ಪಾಪು ಅಂತ ಇದ್ನವನು ಇವನಿಂದ 2 ಆದರು. ಸೊ ನಮ್ಮ ಅಪ್ಪಂಗೆ ತುಂಬ ಖುಷಿ ಆಗೋದು ಇವನ್ನ ನೋಡಿದ್ರೆ, ಆಟ ಆಡ್ಸೋದಕ್ಕಾಗಿರ್ಬೋದು. ಬೆಳಗ್ಗೆ ಎದ್ದರೆ ಸಾಕು ರೂಮ್ ಹತ್ರ ಬಂದುಬಿಡೋರು, ರಾತ್ರಿ ಮಲಗಬೇಕಾದ್ರೂ ಇವನ ಜೊತೆನೇ ಆಡ್ಕೊಂಡು ಮಲಗೋರು. ಒಂಚೂರು ಬೈಯಂಗಿರಲಿಲ್ಲ ಅವನಿಗೆ. ಒಂದಾದ್ರು ಬೈದರೆ ನನಗೆ ಬೈತಿದ್ರು ಅವರು. ಅವನೇನು ಮಾಡಿದ್ರು ಅದನ್ನು ಅವರು ಏನೂ ತಲೆಗೆ ಹಾಕಂತ ಇರಲಿಲ್ಲ. ಫಸ್ಟು ನಾವೇನಾದ್ರು ಒಂಚೂರು ಮಾಡಿಬಿಟ್ರೆ ಸಾಕು ಚೆನ್ನಾಗಿ ಬೈದ್ಬಿಡೋರು. ಈ ಥರ ಇತ್ತು.
ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮ ಅಪ್ಪನ. ನಮ್ಮ ಪಾಪನೂ ಸಹ ಅಷ್ಟೇ ತುಂಬಾ ಮಿಸ್ ಮಾಡ್ಕೊತಾನೆ. ಒಂದು ಚಿಕ್ಕ ಪಾಪು ಇದ್ದಾಗಲಿಂದನೂ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಇಷ್ಟಪಡೋನು. ನಮ್ಮಪ್ಪ ಹೋದ್ಮೇಲೆ ಯಾರೇ ವಯಸ್ಸಾದವ್ರನ್ನ ಕಂಡ್ರೂ ಸಹ ಅವನು ನಮ್ಮಪ್ಪ ಅಂತಲೇ ಟ್ರೀಟ್ ಮಾಡೋನು, ಅಂದರೆ ತಾತ ತಾತ ಅಂತಲೇ ಟ್ರೀಟ್ ಮಾಡೋನು. ಸೊ ಅವ್ರನ್ನ ಕಳ್ಕೊಂಡು ನಮಗೆ ಯಾವುದೇ ಬರ್ತಡೇ ಮಾಡೋದಕ್ಕೂ ಇಷ್ಟ ಆಗಲ್ಲ. ಯಾಕಂದರೆ ಯಾವುದೇ ಒಂದು ಬರ್ತಡೇ ಆಗಲಿ ಏನೇ ಆಗಲಿ ನಮ್ಮ ಪಾಪನ ಮುಂದೆ ಕುಂಡಿಸ್ಕೊಂಡು ಯಾವ್ದಾದ್ರು ಕೇಕ್ ಕಟ್ಟಿಂಗ್ ಆದರೆ ಸಾಕು ಅವನೇ ಕಟ್ ಮಾಡಬೇಕಾಗಿತ್ತು ಕೇಕ್ನ. ಈ ಥರ ಎಲ್ಲ ಇತ್ತು. ನಾವಂತೂ ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮಪ್ಪನ. ಇನ್ನು ನಮ್ಮಪ್ಪನ ಮುಂದೆ ಒಂದು ಸಿಂಗಲ್ ಕೇಕ್ನ ತೊಗೊಂಡು ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿ ನಮ್ಮಪ್ಪಂಗೂ ಒಂದು ಸ್ವಲ್ಪ ಇಟ್ಟು, ಇನ್ನು ನಮ್ಮ ಪಾಪಗೂ ಒಂದು ಸ್ವಲ್ಪ ಇಟ್ವಿ. ಇನ್ನು ಅವ್ರ ಆಶೀರ್ವಾದನೂ ನಾವು ತೊಗೊಂಡು ತುಂಬ ಖುಷಿ ಆಯಿತು. ಈ ರೀತಿ ನಾವು ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಇನ್ನು ಮಧ್ಯಾಹ್ನ ಬೇರೆ ನಾವು ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ನಾವು ಈಗ ಅಲ್ಲೇ ಇದ್ದಿದ್ದಂಥ ಒಂದು ಹೋಟೆಲ್ಗೆ ಹೋದ್ವಿ. ಆ ಹೋಟೆಲ್ಗೆ ಹೋಗ್ಬಿಟ್ಟು ನಮ್ಮ ಪಾಪಕ್ಕೆ ಬೇರೆ ಹೊಟ್ಟೆ ತುಂಬ ಹಸಿವಾಗ್ಬಿಟ್ಟಿತ್ತು ಅವನಿಗೆ. ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ. ಇಲ್ಲಿ ನೋಡ್ತಿರ್ಬೋದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ನಾವು ನೋಡ್ಬಿಟ್ಟು ಬೇಜಾರಾಯಿತು. ಈ ನಮ್ಮ ಮನೆಗೆ ಬರೋಷ್ಟರಲ್ಲಿ ಲೇಟ್ ಆಗಿತ್ತು. ನಮ್ಮ ಅಕ್ಕ ಆದರೂ ಪರವಾಗಿಲ್ಲ ಬಾ ಬಾ ಅಂತ ಕರೆದ್ರು. ಇನ್ನು ಅವನಿಗೆ ಬೆಳಗ್ಗೆಯಿಂದ ಓಡಾಡಿ ಫುಲ್ಲು ದೃಷ್ಟಿ ಆಗಿಬಿಟ್ಟೈತೆ ಅಂತ ಅಂದ್ಬಿಟ್ಟು ದೃಷ್ಟಿ ಎಲ್ಲ ತೆಗ್ದಾಕಿದ್ರು. ಇನ್ನು ಈ ಗಿಫ್ಟ್ ಬಂದುಬಿಟ್ಟು ನಮ್ಮ ಅಕ್ಕ ತೊಗೊಬಂದಿದ್ರು. ಪಿಂಕ್ ಕಲರ್ ಡ್ರೆಸ್ಸು. ಅವ್ನು ಮೊದಲೇ ಹೇಳ್ಬಿಟ್ಟಿದ್ದ ಅವ್ರಿಗೆ, ನನಗೆ ಬಟರ್ಫ್ಲೈ ಬೇಕು, ಪಿಂಕ್ ಕಲರ್ ಡ್ರೆಸ್ಸೇ ಬೇಕು ಅಂತ. ಸೊ ಈ ರೀತಿ ಆಚರಣೆ ಆಯಿತು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಸುಂದರ ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Happy birthday to you. Happy birthday to Buddhi. Happy birthday to you.